ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಹೊಸ ಅಧ್ಯಾಯ ಆಗಿರ್ತಕ್ಕಂಥದ್ದು ಎನಾಲಜಿ ನಂಬರ್ಸ್, ಸಾಮ್ಯತೆ ಸಂಖ್ಯೆಗಳು. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಮ್ಯಾಥಮೆಟಿಕ್ಸ್ ಗಣಿತ ವಿಷಯದಲ್ಲಿ ಬಹಳಷ್ಟು ಹೊಂದಾಣಿಕೆಯಾಗಿರ್ತಕ್ಕಂಥ ಒಂದು ಅಧ್ಯಾಯ ಎನಾಲಜಿ ನಂಬರ್, ಸಾಮ್ಯತೆ ಸಂಖ್ಯೆಗಳು. ಅಂದ್ರೆ ಇಲ್ಲಿ ಸ್ಕ್ವೇರ್ ನಂಬರ್ಸ್ ಅಂದ್ರೆ ವರ್ಗ ಸಂಖ್ಯೆಗಳು, ಆಮೇಲೆ ಘನ ಸಂಖ್ಯೆಗಳು, ಕ್ಯೂಬ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ಆಧಾರದ ಮೇಲೆ ಇಲ್ಲಿ ಸಾಮ್ಯತೆಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಮೊದಲೆರಡು ಪದಗಳಿಗೆ ಹೋಲಿಕೆ ಇರ್ತದೆ. ಎನಾಲಜಿ ಅಂದ್ರೆ ಮೊದಲೆರಡು ಪದಗಳಿಗೆ ಹೋಲಿಕೆ ಇರ್ತದೆ. ನಂತರದ ಮೂರನೇ ಪದ ಕೊಟ್ಟಿರ್ತಾರೆ, ನಾಲ್ಕನೇ ಪದವನ್ನು ನೀವು ಗುರುತಿಸಬೇಕು. ಅಂದ್ರೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ನೀವು ಅದನ್ನ ಸರಿಯಾದ ಉತ್ತರವನ್ನು ಬರೀಬೇಕು. ಅಂದ್ರೆ ಇಲ್ಲಿ ಉತ್ತರಗಳನ್ನು ಕೊಟ್ಟಿರ್ತಾರೆ. ಅಂದ್ರೆ ಬೇರೆ ಬೇರೆ ವಿಧವಾದಂತ ಕೆಲವು ತಮ್ಮದೇ ಆದಂತಹ ಉತ್ತರಗಳ ಅಂಶಗಳು ಬೇರೆ ಬೇರೆ ಬರ್ಬೋದು. ಅದಕ್ಕಾಗಿ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ನಾವು ಆಪ್ಷನ್ಸ್ಗಳಿಗೆ ಸರಿ ಹೋಗುವಂತ ಒಂದು ಸಾಮ್ಯತೆಯನ್ನು ಗುರುತಿಸಬೇಕು. ಎನಾಲಜಿಗೆ ನಂಬರ್ಸ್ ಅಂದ್ರೆ ಅದನ್ನ ಹೇಳ್ತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ ವಿದ್ಯಾರ್ಥಿಗಳೇ. ಫಸ್ಟ್ ಒಂದು ಎಕ್ಸಾಂಪಲ್ 1 17/19 belongs to 47/. ಇಲ್ಲಿ ಒಂದನೇ ಆಪ್ಷನ್ಸ್ 34, ಸೆಕೆಂಡ್ ಆಪ್ಷನ್ಸ್ 41, ಥರ್ಡ್ ಆಪ್ಷನ್ಸ್ 53, ಫೋರ್ತ್ ಆಪ್ಷನ್ಸ್ 59. ಒಂದೇ ಎಕ್ಸಾಂಪಲ್ ನೋಡಿ ವಿದ್ಯಾರ್ಥಿಗಳೇ, 17 ಮತ್ತು 19ಕ್ಕೆ ಒಂದು ಸಾಮ್ಯತೆ ಇದೆ, ಎನಾಲಜಿ ಇದೆ. 47ಕ್ಕೆ ಅದೇ ಸಾಮ್ಯತೆಯನ್ನು ತೋರಿಸಬೇಕು. ಅಂದ್ರೆ ಈ ಎರಡು ಸಂಖ್ಯೆಗಳಿಗೆ ಒಂದು ರಿಲೇಷನ್ಸ್ ಇದೆ. ಹಾಗೆ 47 ಇಲ್ಲಿಯೂ ಕೂಡ ರಿಲೇಷನ್ಸ್ ಇರಬೇಕು. ಹಾಗಾಗಿ ಇಲ್ಲಿ ನಾವು +2 ಮಾಡ್ಕೊಂಡಿರೋ ಅಂತ ತಿಳ್ಕೊಳ್ಳಿ. 17 +2 ಮಾಡ್ಕೊಂಡ್ರೆ 47 +2 49 ಆಪ್ಷನ್ಸ್ ಒಳಗಿಲ್ಲ. ಅಂದ್ರೆ ಇದು ತಪ್ಪಾಗುತ್ತೆ. ಅರ್ಥ ಆಯ್ತದೆ ಅಂತ ಹೇಳಿದ್ರೆ ಅಂದ್ರೆ 17 + 2 19, 47 + 2 49 ಆನ್ಸರ್ ಬೇಕಾಗಿತ್ತು. ಆದರೆ ಯಾವ ಆಪ್ಷನ್ಸ್ ಇಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲ ಅಂದ್ರೆ ಬೇರೊಂದು ಸಾಮ್ಯತೆ ಎನಾಲಜಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇವೆಲ್ಲ ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಈ ಅವಿಭಾಜ್ಯ ಸಂಖ್ಯೆಗಳನ್ನ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಬಾರ್ದು, ತನ್ನಿಂದ ತಾನೇ ಭಾಗ ಹೋಗ್ತಕ್ಕಂಥಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ತೀವಿ. ಹಾಗಾದ್ರೆ 2, 3, 5, 7, 11, 13, 2, 3, 5, 7, 11, 13, 17, 19, 23, 29, 31, so on. ಪ್ರೈಮ್ ನಂಬರ್ಸ್ ಇದ್ದಾರೆ. ಅಂದ್ರೆ ಈ ಎಲ್ಲಾ ಸಂಖ್ಯೆಗಳು ಬೇರೆ ಸಂಖ್ಯೆಯಿಂದ ಭಾಗವಾಗುವುದಿಲ್ಲ. ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀನಿ. ಹಾಗಾಗಿ ಈ ನಂಬರ್ಸ್ಗಳನ್ನ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಮ್ಯತೆ ಒಳಗ 17, 19 ಅಂದ್ರೆ ಪ್ರೈಮ್ ನಂಬರ್ಸ್ ಅಲ್ಲಿ 17 ಆದ ತಕ್ಷಣ ಯಾವ್ದಿದೆ, 19 ಇದೆ. 17 ಆದ ತಕ್ಷಣ 19 ಇದೆ. ಹಾಗೆ 47 ಆದ ತಕ್ಷಣ ಏನು 47 ಇದು ಪ್ರೈಮ್ ನಂಬರ್. ನೆಕ್ಸ್ಟ್ 47, 49,
ಆಡ್ ನಂಬರ್ 49 ಬರಲ್ಲ ನಾನ್ ಪ್ರೈಮ್ ನಂಬರ್ 49 51 53 ನೋಡಿ 47 53 ಇಲ್ಲಿ ಆಪ್ಷನ್ಸ್ ಇದೆ ವಿದ್ಯಾರ್ಥಿಗಳೇ 53 ಸರಿಯಾದ ಇವು ಪ್ರೈಮ್ ನಂಬರ್ಸ್ ಕಂಟಿನ್ಯೂ ಆಗಿದ್ದಾರೆ 17 19 47 53 ಪ್ರೈಮ್ ನಂಬರ್ ಯಾಕಂದ್ರೆ 31 37 41 40 43 47 53 ಸೊ ಹಾಗಾಗಿ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಸಾಮ್ಯತೆ ಇದೆ ಅರ್ಥ ಆಗುತ್ತೆ. ಹೀಗೆ ಅವಿಭಾಜ್ಯ ಸಂಖ್ಯೆಗಳು ಕೂಡ ನಮಗೆ ಗೊತ್ತಿರಬೇಕು. ಗಣಿತ ವಿಷಯದೊಳಗೆ ನೀವು ಗಣಿತದಲ್ಲಿ ಕಲಿತಿರ್ತಕ್ಕಂಥದ್ದು. ಇನ್ನೊಂದು ಎಕ್ಸಾಂಪಲ್ ನೋಡಿ. ಉದಾಹರಣೆ ಏನಾಗಿದೆ 1 1 question mark 625 options 1 25 27 29 50 ಇಲ್ಲಿ ನೋಡಿದ್ದಾರೆ 1 1 ರಿಲೇಷನ್ ಇದೆ ಏನಾದ್ರು ಸಾಮ್ಯತೆ ಇರತಕ್ಕಂಥದ್ದು. ಹಾಗಾದ್ರೆ 625 ಗೆ ಯಾವ ಸಾಮ್ಯತೆ ಇದೆ? ಇವೆರಡಕ್ಕೂ ಸಾಮ್ಯತೆ ಇರತಕ್ಕಂಥ ಇದು ಇದಕ್ಕೆ ಸಾಮ್ಯತೆ ಇರಬೇಕು. ಏನಾದ್ರು ಅಂದ್ರೆ 1 ಸ್ಕ್ವೇರ್ 1 ಸ್ಕ್ವೇರ್ 1 ಕ್ಯೂಬ್ 1 ಕ್ಯೂಬ್ ಈಕ್ವಲ್ ಟು 1 ಒಂದರ ಘನವನ್ನ ಮಾಡಲಾಗಿ 1 ಬಂದಿದೆ. ಹಾಗೆ ಇಲ್ಲಿ ನಾವು 25ರ ವರ್ಗವನ್ನು ಮಾಡಿಕೊಂಡ್ರೆ ಹಾಗಾಗಿ ಇದನ್ನ ನಾವು ಮಾಡಬೇಕು ಸ್ಕ್ವೇರ್ ಒಂದರ ವರ್ಗ 1 ಇಲ್ಲಿ 25 ಸ್ಕ್ವೇರ್ 25 ಸ್ಕ್ವೇರ್ ಈಕ್ವಲ್ ಟು 625. ಹಾಗಾಗಿ ಯಾವ ಆನ್ಸರ್ ಬೇಕಿದೆ? ಫಸ್ಟ್ ಒನ್ 20 ಅಂದ್ರೆ ಒಂದರ ವರ್ಗ 1 ಮಾಡಲಾಗಿದೆ. ಹಾಗಾಗಿ ಯಾವ ನಂಬರ್ ಅನ್ನ ವರ್ಗ ಮಾಡಿದ್ರೆ 25 27 29 50 ಇವುಗಳಲ್ಲಿ ಯಾವ ಸಂಖ್ಯೆಯನ್ನು ವರ್ಗ ಮಾಡಿದಾಗ 625 ಬರುತ್ತದೆ. ಹಾಗಾದ್ರೆ 625 ಬರ್ತಕ್ಕಂಥದ್ದು ಯಾವ ಸಂಖ್ಯೆ? 525. ಹಾಗಾಗಿ 25 ಸ್ಕ್ವೇರ್ ಈಕ್ವಲ್ ಟು 625. ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ನೋಡಿ 2/3 ರೇಷಿಯೋ 10/30 4/5 question mark. Options 20/50. Second one 40/50. Third one 16/138. Fourth one 64/125. ನೋಡಿದ್ದಾರೆ ಇಲ್ಲೊಂದು ರಿಲೇಷನ್ ಅಂದ್ರೆ 2/3 ಇದೆ 10/30 ಅಂದ್ರೆ 2 10 ರಿಲೇಷನ್ ಅಂದ್ರೆ 3 30 ರಿಲೇಷನ್ ಇದೆ. ಹೇಗಂದ್ರೆ 2 5 10
2 ಇದೆ 10 3 10 30 ಹಾಗೆ ನಾವು ಇಲ್ಲಿ ಗಮನ ಕೊಡಬೇಕು 4 divided by 5 equal to 4 5s 4 into 5 4 5s 20 4 5s 20 5 10s 5 10s 20 divided by 50 first one option C ನೋಡಿ ಇದೆ ಎನಾಲಜಿ ನಂಬರ್ಸ್ ಅಂತ ಹೇಳ್ತೀವಿ ಇನ್ನೊಂದು ಎಕ್ಸಾಂಪಲ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ವೇರ್ ನಂಬರ್ಸ್ ಇರಬಹುದು ಕ್ಯೂಬ್ ನಂಬರ್ಸ್ ಇರಬಹುದು ಪ್ರೈಮ್ ನಂಬರ್ಸ್ ಇರಬಹುದು ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಎಕ್ಸಾಂಪಲ್ 8 9 less than 64 less than question mark. One option 16, second one option 20, third one option 25, fourth one option 36. Okay, now ಇಲ್ಲಿ ನಂಬರ್ಸ್ ಬರೋಣ 8 9 64 ಕೆಲವು ಇದರಲ್ಲಿ ಸ್ಕ್ವೇರ್ ನಂಬರ್ಸ್ ಇದ್ದಾವೆ ಕೆಲವು ಕ್ಯೂಬ್ ನಂಬರ್ಸ್ ಘನ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆ ಅಂದ್ರೆ 8 ಘನ ಸಂಖ್ಯೆ 9 ವರ್ಗ ಸಂಖ್ಯೆ 64 ಘನ ಸಂಖ್ಯೆ ಇದೆ ವರ್ಗ ಸಂಖ್ಯೆನೂ ಇದೆ ಹಾಗೆ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಅಂದ್ರೆ ಮುಂದೆ ಬರ್ತಕ್ಕಂಥದ್ದು 64 ಅಂದ್ರೆ ಇದನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಅಂದ್ರೆ 8 ಇದು 2 ಕ್ಯೂಬ್ ಎರಡರ ಘನ 8 2 ಕ್ಯೂಬ್ 48 9 3 ಸ್ಕ್ವೇರ್ 2 3 ರಿಲೇಷನ್ 2 ಕ್ಯೂಬ್ 3 ಸ್ಕ್ವೇರ್ ಎರಡು ಕಂಟಿನ್ಯೂ ನಂಬರ್ಸ್ ಇದ್ದಾವೆ ನಾವು ಒಂದು ಕ್ಯೂಬ್ ಮಾಡಿದ್ರೆ ಒಂದು ಸ್ಕ್ವೇರ್ ಮಾಡಿದ್ರೆ ಹಾಗೆ 64 4 ಕ್ಯೂಬ್ 4 ಕ್ಯೂಬ್ ಈಗ ನಾವು ಮಾಡ್ಬೇಕಂದ್ರೆ 5 ಸ್ಕ್ವೇರ್ 2 3 4 5 5 ಸ್ಕ್ವೇರ್ ಮಾಡ್ಕೋಬೇಕು ಫಸ್ಟ್ ಒನ್ ಕ್ಯೂಬ್ ಸಂಖ್ಯೆ 8 64 ನೆಕ್ಸ್ಟ್ ಒನ್ 9 ನೆಕ್ಸ್ಟ್ ಒನ್ ಸ್ಕ್ವೇರ್ ನಂಬರ್ಸ್ 5 ಸ್ಕ್ವೇರ್ಸ್ 25 ಆನ್ಸರ್ ಇಸ್ 3 1 third one answer right example 5 30 225 next 40 ಇಲ್ಲಿ first one options 100 second one 200 third one 240 fourth one 400 5 square 5 square equal to 25 plus 5 equal
equal to 30. Second one 225. ಹೌದಾ 225 ಎಷ್ಟು 16 ಸ್ಕ್ವೇರ್ Fifteen square. 15 5 square equal to 25 plus 5 30. Next one 30 divided by 2 square. 2 ones are 2 15s are 15 square equal to 225. Next one 40 equal to 6. Therefore 13 equally 30 is as same, 40 is as same, 40. Next 40 divided by 2, 40 divided by 2 whole square equal to 20 square. 2 ones are 2, 20s are 20 square is equal to 4. And that will be now ಮೊದಲೇ ಸಂಖ್ಯೆ ಮೊದಲೇ ಪ್ರಾಬ್ಲಮ್ಸ್ ನೋಡಿದಾಗ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಎರಡನೇ ಪ್ರಾಬ್ಲಮ್ ಅನ್ನು ತೆಗೆದುಕೊಂಡಾಗ ಎರಡನೇ ಪ್ರಾಬ್ಲಮ್ ಅಲ್ಲಿ n ಕ್ಯೂಬ್ ಅಂದ್ರೆ n ಮೈನಸ್ ಎರಡನೇದು n ಕ್ಯೂಬ್ ಇದೆ ಎನರ್ಜಿ n ಕ್ಯೂಬ್. ನೆಕ್ಸ್ಟ್ ಥರ್ಡ್ ಒನ್ ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. ಇನ್ನು 2 5 10 3 10 20 ಅಲ್ಲಿ ಮಲ್ಟಿಪ್ಲಿಕೇಶನ್. ಫೋರ್ತ್ ಒನ್ ಇಸ್ n ಕ್ಯೂಬ್ n plus 1 whole square. n cube n plus 1 whole square. Next fifth one n is like n cube plus n plus 1 whole square. n plus 1 whole square. Next fifth one n by 2 whole square. n by 2 whole square. ಈ ತರ ಸಾಮ್ಯತೆಗಳನ್ನು ಹೊಂದಿದೆ. ಇನ್ನೊಂದು ಎಕ್ಸಾಂಪಲ್ 6th one ಎಕ್ಸಾಂಪಲ್ 6th ಆರನೇ ಉದಾಹರಣೆ ನೋಡಿ. ಇದು ಸ್ಕ್ವೇರ್ ನಂಬರ್ಸ್ ಇದೆ. Nine 36. Then 16 question. Only options 81. Second one options 25.
third one options 64, fourth one options 49. ವಿದ್ಯಾರ್ಥಿ 9 3 square equal to 9, 6 square equal to 36. ಅಂದ್ರೆ ಇನ್ನು ಎರಡು ರಿಲೇಷನ್ ಅಂದ್ರೆ n plus n square plus 3, n square plus no n plus 3 whole square, n square means 3 plus 3 whole square. ಈಗ ಇಲ್ಲಿ next one 4 square equal to 16, 4 16. ಅದೇ 4 plus 3 ಮಾಡಿದ್ರೆ 4 plus 4 plus 4 3 plus n ಅಂದ್ರೆ ನಂಬರ್ ಏನಿದೆ ಅದೇ n plus 3 ಅಂದ್ರೆ ಇಲ್ಲಿ 8 plus 8 square 64 ಅಂದ್ರೆ n square plus n square ಇಲ್ಲಿ ಏನಾದರೂ ಸಾಮ್ಯತೆ ಎದಕ್ಕಿದೆ ಅಂದ್ರೆ n square n plus 4 whole square. ಅಂದ್ರೆ ಅದೇ ನಂಬರ್ ಸ್ಕ್ವೇರ್ ಮಾಡಿದಾಗ ನಮಗೆ ಆನ್ಸರ್ ಬರ್ತಕ್ಕಂಥದ್ದು, ಹೋಲಿಕೆ ಆಗ್ತಕ್ಕಂಥದ್ದು, ಸಾಮ್ಯತೆ ಅಂತಲೇ ಗುರುತಿಸ್ತೀವಿ. ಅದೇ ನಂಬರ್ ಅಂದ್ರೆ ಅದಕ್ಕೆ ಅದೇ ನಂಬರ್ನ ಸಾಮ್ಯತೆ ಮಾಡಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ತೆಗೆದುಕೊಂಡು ನೀವು ಕೆಲವು ಹೋಮ್ವರ್ಕ್ಗಳನ್ನು ಬಿಡಿಸಬೇಕು. ಇದಕ್ಕೆ ಸಂಬಂಧಿಸಿದ ನಾಲೆಡ್ಜ್ ಸಂಬಂಧಿಸಿದಂತೆ ಹೋಮ್ವರ್ಕ್ ಅನ್ನು ಕೊಡ್ತೀನಿ. Then question mark 10. First options 1000, second options 512, third options 719, fourth option 729, second one 216, made it 81, then 144, right, first one 81, second one 100, third one 121, fourth one 269, third one 2 by 3, 30 by 6. Then question mark 222 divided by 30. Options 1 5 by 4, second one 4 by 5, third one 5 by 6, sixth or fourth one 6 by 5. Example 4, 756
9 is related. First one options 81, 90, 91, 99. Fifth one 289 is related 343. Question mark 260. First one 64, second one 196, third one 256, fourth one 729. ಇಲ್ಲಿ ವಿದ್ಯಾರ್ಥಿಗಳಿಗೆ ನಮಗೆ ಅವಿಭಾಜ್ಯ ಸಂಖ್ಯೆ ಇರ್ಬೋದು, ಪ್ರೈಮ್ ನಂಬರ್ಸ್ ಇರ್ಬೋದು, ಆಮೇಲೆ ಅಂದ್ರೆ ಪ್ರೈಮ್ ನಂಬರ್, ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್ ರಿಲೇಟೆಡ್ ಮತ್ತೆ ಸಾಮ್ಯತೆ ಇದೆ. ಅನಾಲಜಿ ಅಂದ್ರೆ ಎರಡು ಮತ್ತೆರಡು ಪದಗಳಿಗೆ ಸಂಬಂಧಿಸಿದ ಮುಂದಿನ ಪದಗಳನ್ನು ನಾವು ಬರೀಬೇಕಾಗಿರ್ತಕ್ಕಂಥದ್ದು. ಇದು ನಿಮ್ಮ ಗಣಿತ ವಿಷಯಕ್ಕೂ ಕೂಡ ಬಹಳಷ್ಟು ಸಹಕಾರಿಯಾಗಿರ್ತಕ್ಕಂಥ ಅಧ್ಯಾಯ. ಧನ್ಯವಾದ.